ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ KCET ವಿದ್ಯಾರ್ಥಿಗಳು, ಈಗ CET 2024ನೇ ವಿದ್ಯಾರ್ಥಿಗಳು ಎಲ್ಲರೂ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಈಗ ನಾವು ಆಪ್ಷನ್ ಎಂಟ್ರಿಯಲ್ಲಿ ಪಾಲ್ಗೊಳ್ತೀವಿ, ಈಗ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಲ್ಲ, ನಮ್ಮೆಲ್ಲರಿಗೂ ಕಾಲೇಜ್ ಸಿಗುತ್ತಾ? ಈಗ ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಕಾಲೇಜಸ್ ಸಿಗುತ್ತಾ? ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲರಿಗೂ ಸಿಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಾ. ನಮ್ದು 20,000 ರ್ಯಾಂಕಿಂಗ್ ಇದೆ, 50,000 ಇದೆ, 1 ಲಕ್ಷ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ. ಈ ರೀತಿಯಾಗಿ ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನ ಕೇಳ್ಬಿಟ್ಟು ನೀವು ಸಾಕಷ್ಟು ಜನ ಕಾಲೇಜ್ ಸಿಗುತ್ತಾ ಅಂತ ಕೇಳ್ತಾನೆ ಇರ್ತೀರಾ ಪ್ರಶ್ನೆಗಳನ್ನ. ನಿಮ್ಗೆ ಸಿಗುತ್ತಾ ಇಲ್ಲ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಆಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಡೋದು. ಯಾಕಂದ್ರೆ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮಗೆ ಕಂಟಿನ್ಯೂಸ್ KCET ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ಅಪ್ಡೇಟ್ಸ್, ಮತ್ತೆ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಿಮ್ಮ ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಈ ಒಂದು ಚಾನಲ್ ಅಲ್ಲಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಂತ ಅಂದ್ರೆ, ಇಲ್ಲಿ CET ವಿದ್ಯಾರ್ಥಿಗಳು ಎಲ್ಲರೂ ಸತತವಾಗಿ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಒಂದು ರ್ಯಾಂಕಿಂಗು 20,000 ಇದೆ, ನಮಗೆ ಕಾಲೇಜ್ ಸಿಗುತ್ತಾ? ನಮ್ಮ ಒಂದು ರ್ಯಾಂಕಿಂಗು 50,000 ಇದೆ, ನಮ್ಮ ಒಂದು ರ್ಯಾಂಕಿಂಗು 1 ಲಕ್ಷ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ. ಈ ರೀತಿಯಾಗಿ ಕಾಮೆಂಟ್ಸ್ ಆದ್ರೆ ಬರ್ತಿರ್ತವೆ. ನೋಡಿ, ಇಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಇರುತ್ತೆ ಅಂದ್ರೆ, ಇಲ್ಲಿ ಟೋಟಲ್ ಆಗಿ 3 ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, 3 ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ನಡೆಯುತ್ತೆ. ಒಂದೊಂದ್ ಸಾರಿ ಇಂಜಿನಿಯರಿಂಗ್ ಕಾಲೇಜಸ್ ಏನಾದ್ರೂ ಸೀಟ್ಸ್ ಉಳಿದಿದ್ರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಒಂದು 4ನೇ ರೌಂಡ್ ಕೂಡ ಒಂದೊಂದ್ ಸರಿ ಮಾಡ್ತಾರೆ. ಆದ್ರೆ ಪ್ರತಿ ಸರಿ ಮಾಡಲ್ಲ. ಇದು ಅವಾಗವಾಗ ಒಂದ್ಸತಿ ಏನಾದ್ರೂ ಸೀಟ್ಸ್ ಏನಾದ್ರೂ ಉಳಿದಿದ್ರೆ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಅವಾಗ ಮಾಪಪ್ ರೌಂಡ್ ಅನ್ನುವಂಥದ್ದಾದ್ರೆ ಮಾಡ್ತಾರೆ. ಈಗ ಸದ್ಯಕ್ಕೆ ನಿಮ್ಗೆ ಅಫಿಷಿಯಲ್ ಆಗಿ 3 ರೌಂಡ್ ಆದ್ರೆ ಇರುತ್ತೆ. ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಇಲ್ಲಿ 3 ರೌಂಡ್ ಆದ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಮೊದಲನೇ ರೌಂಡ್ ಅಲ್ಲೇ ಕಾಲೇಜಸ್ ಸಿಗ್ಬಿಡುತ್ತಾ ಅಂತ ನೀವು ಕೇಳಬಹುದು. ಕೆಲವರಿಗೆ ಸಿಗುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ನೀವು ಅನ್ಲಿಮಿಟೆಡ್ ಆಗಿ ಕಾಲೇಜಸ್ ಅನ್ನಾದ್ರೆ ಆಡ್ ಮಾಡ್ಕೋಬಹುದು. ಈಗ ಟಾಪ್ ವೈಸ್, ಟಾಪ್ 1 ಇಂದ ಟಾಪ್ 100, ಟಾಪ್ 150, ಟಾಪ್ 200 ಈ ರೀತಿಯಾಗಿ ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಕೆಲವರು ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪೇನಂದ್ರೆ, ಇಲ್ಲಿ ಯಾಕೆ ಕಾಲೇಜಸ್ ಸಿಗಲ್ಲ ಅಂದ್ರೆ, ಕೇವಲ ಟಾಪ್ 10 ಕಾಲೇಜಸ್ ಅನ್ನು ಮಾತ್ರ ಆಡ್ ಮಾಡ್ತಾರೆ. ಅವರ ರ್ಯಾಂಕಿಂಗ್ ಏನಾದ್ರೂ ಆ ಒಂದು 10 ಕಾಲೇಜಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಖಂಡಿತವಾಗಿಯೂ ಇಲ್ಲಿ ಸೀಟ್ ಆದ್ರೆ ಸಿಗಲ್ಲ. ಅವ್ರದ್ದೊಂದು 10 ಕಾಲೇಜಲ್ಲಿ ಇರಲ್ಲ ಅವರ ಒಂದು ರ್ಯಾಂಕಿಂಗು. ಈಗ ಫಾರ್ ಎಕ್ಸಾಂಪಲ್ ನೀವು ಇಷ್ಟೇ ರ್ಯಾಂಕಿಂಗ್ ಅಂತ ಹೇಳಕ್ ಆಗಲ್ಲ ಈ ಕಾಲೇಜ್, ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಡ್ತಾರೆ. ಅವಾಗ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇಂಥ ಕಾಲೇಜಲ್ಲಿ ಇಂಥ ಬ್ರಾಂಚ್ಗೆ ನಿಮ್ಗೆ ಇಷ್ಟು ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಗುತ್ತೆ ಅನ್ನುವಂಥದ್ದನ್ನ ಕೊಟ್ಟಿರ್ತಾರೆ. ಓಕೆನಾ? ಈಗ ಸದ್ಯ ಮಟ್ಟಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ನೀವು ಆಪ್ಷನ್ ಎಂಟ್ರಿ ಮಾಡೋವಾಗ ಆದಷ್ಟು ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸಾಕಷ್ಟು ಒಂದು ಅನ್ಲಿಮಿಟೆಡ್ ಕಾಲೇಜಸ್ ಅನ್ನ ಹಾಕಿ. ಈಗ ಟಾಪ್ ಇಂದಾನೆ ನಿಮ್ಗೆ ಕೌಂಟ್ ಮಾಡ್ಕೊಂತ ಬರ್ತಾರೆ. ಈಗ ಟಾಪ್ 4ನೇ ಕಾಲೇಜ್ ಸಿಕ್ತಾ? ಈಗ ಒಂದು 100 ಕಾಲೇಜ್ ಹಾಕಿರ್ತೀರಾ, 4ನೇ ಕಾಲೇಜ್ ಏನಾದ್ರೂ ನಿಮ್ಗೆ ಸಿಕ್ತ ಅನ್ಕೊಳ್ಳಿ, ಕೆಳಗಡೆ ಎಲ್ಲ ಡಿಲೀಟ್ ಆಗುತ್ತೆ, ನಿಮ್ಗೆ ಪ್ರಾಬ್ಲಮ್ ಇಲ್ಲ, 4ನೇ ಕಾಲೇಜ್ಗೆ ನೀವು ಹೋಗ್ಬೋದು. ಓಕೆನಾ? ಕೆಲವರು ಏನ್ ಮಾಡ್ತಾರೆ, ಬರೀ 10 ಕಾಲೇಜ್ ಹಾಕ್ತಾರೆ. ಅವ್ರ 10 ಕಾಲೇಜು ಅಲ್ಲಿ ಸಿಗಲ್ಲ. ಅವ್ರ ರ್ಯಾಂಕಿಂಗ್ ಪ್ರಕಾರ ಒಂದು 10 ಕಾಲೇಜಲ್ಲೂ ಅವ್ರಿಗಾದ್ರೆ ಸೀಟ್ ಇರಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಆದ್ರೆ ಸಿಗಲ್ಲ. ನೀವೇನ್ ಮಾಡ್ಬೇಕಂದ್ರೆ, ಈಗ 100 ಹಾಕಿರ್ತೀರ ಅನ್ಕೊಳ್ಳಿ, ನಿಮ್ಗೆ 10 ಎಲಿಜಿಬಲ್ ಇಲ್ಲ ಅಂದ್ರೂ 11ನೇದಲ್ಲೋ ಇಲ್ಲ 15, 20ನೇದು, 25ನೇದ್ರಲ್ಲೋ ನಿಮ್ಗೆ ಕಾಲೇಜಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ನೋಡಿ, 1 ಲಕ್ಷ ರ್ಯಾಂಕಿಂಗ್ ಬಂದಿದ್ರು ನಿಮ್ಗೆ ಸೀಟ್ ಸಿಗುತ್ತೆ, 1.5 ಲಕ್ಷ ಬಂದಿದ್ರು ಸಿಗುತ್ತೆ, 2 ಲಕ್ಷ ರ್ಯಾಂಕಿಂಗ್ ಬಂದಿದ್ರು ಕೂಡ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. ನೀವು ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ, ಎಷ್ಟು ಕಾಲೇಜಸ್ ಇರುತ್ತೋ ಅಷ್ಟು ಕಾಲೇಜಸ್ ಹಾಕ್ಬಿಡಿ. ಹಂಗಂತ ನೀವು ಈಗ ಟಾಪ್ ಇಲ್ಲದೆ ಇರುವಂತಹ ಕಾಲೇಜನ್ನ ಮೇಲೆ ಹಾಕ್ಬಿಟ್ಟು ಟಾಪ್ ಇರುವಂತಹ ಕಾಲೇಜನ್ನ ಕೆಳಗಡೆ ಹಾಕ್ಬೇಡಿ. ಓಕೆನಾ? ಆಪ್ಷನ್ ಎಂಟ್ರಿ ಬಂದಾಗ ನಾನು ತೋರಿಸ್ತೀನಿ ಬಿಡಿ ಯಾವ ರೀತಿ ಟಾಪ್ ಕಾಲೇಜಸ್ ಯಾವ್ದು ಅಂತ ಒಂದು ಲಿಸ್ಟ್ ಅನ್ನೇ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಈಗ ಟಾಪ್ ಕಾಲೇಜಸ್ ನೀವು ಟಾಪ್ ಇಂದ ಹಾಕೋ ಬರ್ಬೇಕಾಗುತ್ತೆ. ನಿಮ್ಗೆ ಟಾಪ್ ಇಂದ ಅದು ಬರುತ್ತೆ. ಈ ಟಾಪ್ ಅಲ್ಲಿ ಈಗ ಮೇಲೆಯಿಂದ ನಿಮ್ಗೆ ಈ ಕಾಲೇಜಲ್ಲಿ ನಿಮ್ಗೆ ಏನಾದ್ರು ಸೀಟ್ ಸಿಗುತ್ತೆ ನಿಮ್ಮ ರ್ಯಾಂಕಿಂಗ್ ಅಂತ ಚೆಕ್ ಆಗುತ್ತೆ. ಈಗ ನಿಮ್ಗೆ ಏನಾದ್ರು ಒಂದು 15ನೇ ಕಾಲೇಜಲ್ಲಿ ಸೀಟ್ ಸಿಗ್ತಾ, ಕೆಳಗಡೆ ಅದೇನು ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, 15ನೇ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಆ ರೀತಿಯಾಗಿ ನಿಮ್ಮ ಒಂದು ರ್ಯಾಂಕಿಂಗ್ ಪ್ರಕಾರ ನಿಮ್ಗೆ ಸೀಟ್ ಸಿಗುತ್ತೆ. ಈಗ ಎಷ್ಟೇ ರ್ಯಾಂಕಿಂಗ್ ಬಂದಿರ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದ್ರೆ ಆದಷ್ಟು ಎಲ್ಲ ಎಷ್ಟು ಕಾಲೇಜಸ್ ಇರ್ತವೆ ಎಲ್ಲ ಕಾಲೇಜಸ್ಗೂ ನೀವು ಏನ್ ಮಾಡ್ತೀರಾ ಅಂದ್ರೆ, ಎಲ್ಲ ಕಾಲೇಜಸ್ಗೂ ನೀವು ಆದಷ್ಟು ಆಡ್ ಮಾಡಿ. ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಬೇಕೇ ಬೇಕು ಅನ್ನೋದಾದ್ರೆ, ಕೆಲವರು ಇರ್ತಾರೆ, ಇಲ್ಲ ನಮ್ಗೆ ಟಾಪ್ ಕಾಲೇಜಸ್ ಅಲ್ಲಿ ಮಾತ್ರ ಸೀಟ್ ಬೇಕು, ನಮ್ಗೆ ಟಾಪ್ ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ಪ್ಲೇಸ್ಮೆಂಟ್ಸ್ ಪ್ಲೇಸ್ಮೆಂಟ್ಸ್ ಹೆಚ್ಚಿಗೆ ಇರುವಂತಹ ಕಾಲೇಜಸ್ ಅಲ್ಲಿ, ಟಾಪ್ ಕಾಲೇಜಸ್ ಅಲ್ಲಿ ನಮಗೆ ಸೀಟ್ ಸಿಕ್ಕಿದ್ರೆ ಮಾತ್ರ ನಾವು ಹೋಗ್ತೀವಿ, ಇಲ್ಲ ಅಂದ್ರೆ ನಾವು ಹೋಗಲ್ಲ, ಆ ಒಂದು ಕಾಲೇಜ್ಗೆ ನಾವು ಹೋಗಲ್ಲ ಅಂತ ಸಾಕಷ್ಟು ಜನ ಫಿಕ್ಸ್ ಆಗಿರ್ತಾರೆ. ನಾವು ಯಾವ್ದಾದ್ರು ಬೇರೆ ಕೋರ್ಸ್ಗೆ ಹೋಗ್ತೀವಿ ಅಂತ ಒಂದು ವಿದ್ಯಾರ್ಥಿಗಳು ಏನಿಲ್ಲ, ನೀವು ಟಾಪ್ ಕಾಲೇಜಸ್ ಮಾತ್ರ ಹಾಕೊಳ್ಳಿ, ನಿಮ್ಗೆ ಅದ್ರಲ್ಲಿ ಏನಾದ್ರು ಸಿಕ್ಕಿದ್ರೆ ಹೋಗಿ. ಇನ್ನೊಂದೇನಂದ್ರೆ, ನೀವು ಫಸ್ಟ್ ರೌಂಡ್ ಅಲ್ಲೇ ಸಿಗ್ಬಿಡಲ್ಲ ಕಾಲೇಜು. ಟಾಪ್ ಕಾಲೇಜೇ ಬೇಕು ಅಂದ್ರೆ ನಿಮ್ಗೆ
ಫಸ್ಟ್ ರೌಂಡ್ ಅಲ್ಲೇ ಸಿಗಲ್ಲ, ನಿಮ್ಮ ಒಂದು ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ ಮತ್ತೆ ಟಾಪ್ ಕಾಲೇಜೇ ಬೇಕು ಅನ್ನೋದಾದ್ರೆ ಥರ್ಡ್ ರೌಂಡ್ ವರೆಗೂ ವೆಯ್ಟ್ ಮಾಡಿ, ನಿಮಗೆ ಒಳ್ಳೆ ಒಂದು ಕಾಲೇಜ್ ಆದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆನಾ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ಇರುವಂತಹ ಒಂದು ಒಳ್ಳೆ ಕಾಲೇಜ್ ಆದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ, ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮತ್ತೆ ನೋಡಿ, ನಿಮ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ಆಗೆಲ್ಲ ನಿಮ್ಗೆ ಹೇಳ್ತೀನಿ ಟಾಪ್ ಕಾಲೇಜಸ್ ಅಲ್ಲಿ ಯಾವ ರೀತಿ ಕಾಲೇಜಸ್ ಆಡ್ ಮಾಡ್ಕೋಬೇಕು, ಎಷ್ಟು ಕಾಲೇಜಸ್ ಆಡ್ ಮಾಡಬೇಕು, ನಿಮ್ಗೆ ಯಾವ ಕಾಲೇಜಸ್ ಸಿಗುತ್ತೆ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಇನ್ನೂ KCET ರಿಲೇಟೆಡ್ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ. ಆದ್ರೆ ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮಗೆ ಸೀಟ್ ಸಿಗುತ್ತಾ, ಇಷ್ಟು ರ್ಯಾಂಕಿಂಗ್ ಇದೆ ಅಷ್ಟು ರ್ಯಾಂಕಿಂಗ್ ಇದೆ ಅಂತ ಕಾಮೆಂಟ್ಸ್ ಮಾಡ್ತಿದ್ರು. ಈ ಒಂದು ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇದ್ದಕ್ಕೆ ವಿಡಿಯೋ ಮಾಡಿ ತಿಳಿಸಿದೆ. ಈಗ ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡ್ತಿರೋ ವಿಡಿಯೋಗೆ ಲೈಕ್ ಮಾಡಿ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.